ಯಾವತ್ತಿದ್ರು ನೀನು ಇಂತಲ್ಲೇ ನಿಲ್ಲು ಎನ್ನುವ ಹಾಗೆ ಹೇಳಿ ಹೋಗುವವ. ಇವತ್ತು ಹಾಗಲ್ಲ, ನಿನ್ನದಾದಂತ ಭವ್ಯ ಭವನದ ಒಳಗೆ ಬಂದು ಕೂತಿದ್ಯಲ್ಲ ಕೃಷ್ಣ. ಹೌದು ಕೃಷ್ಣಯ್ಯ, ಇಲ್ಲಿ ನೀನು ಎಲ್ಲಿದ್ದಿ ಹೇಗಿದ್ದಿ ಎನ್ನುವ ಹಾಗೆ ನಾನು ಎಲ್ಲಿ ತನಕ ಹುಡುಕಿಕೊಂಡು ಹೋದೆ ಗೊತ್ತುಂಟ. ಓ ವಿಜಯ, ಓ ಕೃಷ್ಣಯ್ಯ, ನೀವೆಲ್ಲ ಮೊದಲು ಹೀಗಿದ್ದವರೇ ಹೇಳಿ. ಹಾಗಾದ್ರೆ ಈ ಹೊತ್ತು ಉತ್ತಮ ಸಂಸ್ಕಾರವನ್ನು ಹೊಂದಿದವರಿದ್ದೀರಿ. ಇದಕ್ಕೆ ಕಾರಣ ಏನು? ನೀನಲ್ವೇ ಕೃಷ್ಣ. ಈ ಕೃಷ್ಣ, ಹೌದು, ಈ ಕೃಷ್ಣನ ಸಾಂಗತ್ಯವನ್ನು ಬಯಸಿದವರು ಯಾರೂ ಕೂಡ ಹಾಳಾಗುವುದಿಲ್ಲ, ಒಳ್ಳೆಯವರಾಗುತ್ತಾರೆ ಎನ್ನುವುದಕ್ಕೆ ನಿದರ್ಶನ ಗೋಪಾಲಕರಾದಂತಹ ನೀವು. ಹೌದು ಅಲ್ವಾ? ಲೋಕದ ಪ್ರತೀತಿ ಹೇಗೆ ಹೇಗೆ? ಬೆಳಕಿನಲ್ಲಿ ಹುಟ್ಟಿದರೂ ಕೂಡ ಕೆಲವೊಬ್ಬರು ಇನ್ನೊಬ್ಬರಿಗೆ ಕತ್ತಲೆ ಮಾಡಿ ಹೋಗುತ್ತಾರೆ. ನೀನು ಹಾಗಲ್ಲ. ಕೃಷ್ಣ ಅಂತ ಇರಿಸಿ ಕತ್ತಲೆ ಕೋಣೆಯಲ್ಲಿ ಹುಟ್ಟಿದರೂ ಕೂಡ ನಮಗೆಲ್ಲ ಬೆಳಕನ್ನು ನೀಡಿದವ ನೀನು ಅಲ್ವೇನು ಕೃಷ್ಣ? ಹಾಗಾಗಿ ಗೋಪಾಲ ಕೃಷ್ಣ. ಹೌದು, ಎಳವಿಂದ ಇಲ್ಲಿ ತನಕ ನೀನು ಮಾಡಿದಂತಹ ಪಾವಡ ಒಂದೇ ಎರಡೇ. ಪವಾಡ? ಪವಾಡ ಯಾವುದೆಲ್ಲ? ರಕ್ಕಸರನ್ನೆಲ್ಲ ಮಂಡೆಯನ್ನು ಬಡಿದು ನಮ್ಮ ಲೋಕಕ್ಕೆ ಒಂದು ಕಲ್ಯಾಣವನ್ನು ಮಾಡಿದ್ಯಾ ಇಲ್ವಾ ಹೇಳು? ಖಂಡಿತವಾಗಿ. ಹೌದಲ್ಲ? ಹಾಗಾಗಿ ನಾವೆಲ್ಲ ಈಗ ಒಂದು ತಕ್ಕ ಮಟ್ಟಿಗೆ ಇದ್ದೇವೆ ಕೃಷ್ಣಯ್ಯ, ನಿನ್ನದಾದಂತಹ ಅನುಗ್ರಹದಿಂದ. ಅದರಲ್ಲಿಯೂ ನಾನು ನಿನಗೆ ಹತ್ತಿರವಾದವನು. ಹೇಗೆ? ಆಟ ಪಾಠ ಕೂಟ ಎಲ್ಲವೂ ಕೂಡ ನನ್ನ ಜೊತೆಯಲ್ಲಿ. ಯಾವ ಕೆಲಸವನ್ನು ಮಾಡುವುದಿದ್ರು ಕೂಡ ಸದಾ ನನ್ನ ಜೊತೆಯಲ್ಲಿ. ಹೌದು, ಒಂದು ಹಗ್ಗಕ್ಕೆ ಬೆಲೆ ಬರುವುದು ಯಾವಾಗ? ಆ ಹಗ್ಗ ಒಂದು ಮಲ್ಲಿಗೆಗೆ ಕಟ್ಟಲ್ಪಟ್ಟಾಗ, ದೇವರನ್ನು ಸೇರಲ್ಪಟ್ಟಾಗ. ಇಲ್ಲದಿದ್ರೆ ಹಗ್ಗಕ್ಕೆ ಬೆಲೆ ಉಂಟ ಕೃಷ್ಣ? ಹೂವಿನ ಜೊತೆ ನಾರು ಕೂಡ ದೇವರ ಪಾದವನ್ನು ಸೇರ್ತದೆ. ಹೌದೌದು. ಹಾಗಾಗಿ ನನಗೂ ಕೂಡ ಒಂದು ಬೆಲೆಯನ್ನು ಕೊಟ್ಟವನಿದ್ದಿ. ಅದಲ್ಲ ಕೃಷ್ಣ, ಏನು ವಿಜಯ? ನಾನು ನಿನ್ನನ್ನು ಎಲ್ಲಿಯಾದ್ರೂ ಅಲ್ಲಿ ದನ ಮೇಯಿಸುವುದಕ್ಕೆ ಹೋಗುವಾಗ ಅಲ್ಲಿ ಗುಡ್ಡೆಗಾಡಲ್ಲಿ ನಿನ್ನಲ್ಲಿ ಕಾದುಕೊಂಡು ಕೂತದ್ದು. ನೀನು ಇಲ್ಲಿದ್ದಿ. ನಾನು ಯಾಕೆ ಬೇಗ ಬಂದದ್ದು? ಯಾಕೆ ನಿನ್ನನ್ನು ಬಿಟ್ಟು ಬಂದದ್ದು? ಯಾಕೆ ಗೊತ್ತಾ? ಯಾಕೆ ಕೃಷ್ಣ? ತಿಂಡಿ ಬೇಡವಾ? ಹಸಿವಾಗುದಿಲ್ವಾ? ಅದಕ್ಕೆ ಬೇಗ ಬಂದದ್ದು. ಹೌದಾ? ನೀನು ಎಲ್ಲಿಗೆ ಹೋಗಿದ್ದೆ? ನಾನು ನನ್ನ ಅಜ್ಜಿಯಲ್ಲಿ ತಿಂಡಿ ಎಲ್ಲ ಮಾಡಿಸಿ ಅದನ್ನೆಲ್ಲ ಕಟ್ಟಿಕೊಂಡು ಬುತ್ತಿಯಲ್ಲಿ ಹಾಕಿಕೊಂಡು ಬಂದದ್ದು. ಹೌದಾ? ಹೌದೌದು. ಒಂದು ಬಗೆ ಅಲ್ಲ, ಎರಡು ಬಗೆ ಅಲ್ಲ, ಏನಿಲ್ಲ, ಹಲವು ಬಗೆ. ಇದು ಚಕ್ಕುಲಿ, ಅದು ನನ್ನ ಕೈಗೆ ಸಿಕ್ಕಲಿ, ಅದನ್ನು ನಾನು ಬಾಯಿಗೆ ಹಾಕಿ ಮುಕ್ಕಲಿ. ಆಮೇಲೆ ಎಲ್ಲಿ ಉಂಡೆ, ಆಮೇಲೆ ಇದು ಮಂಡಕ್ಕಿ, ಆಮೇಲೆ ಇದು ಅವಲಕ್ಕಿ ಮೊಸರನ್ನೆಲ್ಲ ಕಲಸಿ ಅದನ್ನು ಗೋಣಿ ಚೀಲದಲ್ಲಿ ಕಟ್ಟಿ ಅದನ್ನು ಬಾರಿಸುವುದು. ಯಾಕೋ ಬಾರಿಸುವುದು? ಹಾಗಲ್ವೋ, ನಾವು ತಿನ್ನುವಂತ ಆಹಾರವನ್ನು ಗೋಣಿ ಚೀಲದಲ್ಲಿ ಕಟ್ಟು ತರುವುದಲ್ವೇನೋ? ಮಾತೆಂತದ ಕೃಷ್ಣ? ಚೆನ್ನಾಗಿ ಪಾತ್ರೆಯಲ್ಲಿ ತುಂಬಿಸಿ ತರಬೇಕು. ನೀನು ಅವಸರ ಮಾಡಿದ್ದಿ. ಅದನ್ನು ಒಂದು ಭಾಂಡಕ್ಕೆ ಹಾಕಿ ಆ ಭಾಂಡವನ್ನು ನಾನು ಗೋಣಿ ಚೀಲದಲ್ಲಿ ಕಟ್ಟಿ ತಂದದ್ದು ಅಂತ ಹೇಳಿದ್ದು. ಹೌದೌದು. ತಿಂಡಿ ತರುವುದಕ್ಕಿಂತಲೂ ನಿನಗೊಂದು ನಾನು ವಿಷಯ ತಂದಿದ್ದೇನೆ ಅಂತ. ಕೃಷ್ಣಯ್ಯ, ಕೇಳು ಗೆಳೆಯ ಕೃಷ್ಣರಾಯ, ಕೇಳು ಗೆಳೆಯ ಕೃಷ್ಣರಾಯ, ನಾ ಬೇಡುವೆ ನಿನಗೊಂದ ಗುಡ್ಡ ಕೃಷ್ಣರಾಯ, ನಾ ಬೇಡುವೆ ನಿನಗೊಂದ ಗುಡ್ಡ ಕೃಷ್ಣರಾಯ, ಕೃಷ್ಣರಾಯ ಕೃಷ್ಣರಾಯ. ರಾಧೆಯ ಗೆಲ್ವ ಕೃಷ್ಣರಾಯ, ತಿಳುಗುವೆ ರಾಧೆಯ ಗೆಲ್ವ ಕೃಷ್ಣರಾಯ, ಚೆಲ್ವ ಕೃಷ್ಣರಾಯ, ಚೆಲ್ವ ಕೃಷ್ಣರಾಯ. ಏಳು ಬೇಗ ನೀನು ಅವಳ ಮಧುರಾಯ, ಏಳು ಬೇಗ ನೀನು ಅವಳ ಒಲಿಸುರಾಯ, ಹೇ ಕೃಷ್ಣರಾಯ ಕೃಷ್ಣರಾಯ. ಕೃಷ್ಣರಾಯ ತಿಳುಗುವಿನ ಗುಂದ ಗುಡ್ಡ ಕೃಷ್ಣರಾಯ, ಕೃಷ್ಣರಾಯ ಕೃಷ್ಣರಾಯ, ಹೇ ಕೃಷ್ಣರಾಯ. ವಿಜಯ, ಯಾವತ್ತು ತಿಂಡಿಯ ಜೊತೆಗೆ ಕೆಲವೊಂದು ಸುದ್ದಿಯನ್ನು ನಾನು ತರುವವ. ಹೌದು. ಯಾವ ಸುದ್ದಿ ಹೇಳು? ಇವತ್ತೇನಾದ್ರೂ ಹೊಸ ಸುದ್ದಿ ಉಂಟೋ? ಉಂಟಪ್ಪ. ಏನು? ಇವತ್ತಿಲ್ಲದ ಸುದ್ದಿ ಮತ್ತೆ ಯಾವಾಗ ಹೇಳು? ಯಾವುದು? ಊರಿಡಿ ಸುದ್ದಿ ಆಗಿದೆ, ನಿನಗೊತ್ತಿಲ್ಲ. ಅಲ್ಲ, ನನಗೆ ಗೊತ್ತಾಗ್ಬೇಕಾದ್ರೆ ನೀನೇ ಬಂದು ಹೇಳ್ಬೇಕಲ್ಲ. ಇಂಥದ್ದೊಂದು ಹೊಸತು ಉಂಟುಂತ ಪ್ರಚಾರ ತುಂಬಾ ಆಗಿದೆ ಕೃಷ್ಣಯ್ಯ. ಹೊಸತ್ತ? ಹೌದಪ್ಪ. ನನ್ನ ಗಮನಕ್ಕೆ ಬಾರದ ಹೊಸ ವಿಷಯ ಯಾವುದು ಅದು? ನೀನು ಬಹಳ ಹಿಂದೆ ಇದ್ದಿ ನೋಡಿ. ಹೌದಾ? ಹೌದೌದು.
ಆದರೂ ಏನು ನಿನಗೆ ಗೊತ್ತಾಗದಿದ್ರು ಹಾ. ತಿಳಿಸುವುದಕ್ಕಿಂತಲೇ ನಿನ್ನ ಸಖನಾದಿದ್ದು ನಾನಿದ್ದೇನಲ್ವಾ? ನಿನ್ನ ಕೆಲಸ ಅದು. ಕೃಷ್ಣಯ್ಯ, ಓ ಗೋವುಗಳ ವಿಷಯ ಅಲ್ಲ, ಮತ್ತೆ ನಾವು ಹಾಲು ಮೊಸರು ಕದಿಯುವುದಂತ ಹೋಗುವಂತ ಭಾಂಡಗಳ ವಿಷಯ ಅಲ್ಲ, ಗೋಪಾಲಕರ ವಿಷಯವೇ. ಮತ್ತೆ ಅದು ಬಿಟ್ಟು ಬಿಟ್ಟು ಒಂದು ಹಾ. ಹೆಣ್ಣಿನ ವಿಷಯ. ಹೆಣ್ಣಿನ ವಿಷಯ ಹಾ. ಏನು ಅದು? ಈ ಕಳ್ಳ ನಾಚಿಗೆ ನೋಡು. ಅಲ್ಲ, ನಿನಗೇನು ಹೊಸತಲ್ಲ ಬಿಡು. ಅಲ್ಲ, ಎಷ್ಟು ಮಂದಿ ಹೆಣ್ಣು ಮಕ್ಕಳು ನನ್ನ ಜೊತೆ ಇದ್ದಾರೆ. ಹೌದಲ್ಲ? ಆಟವಾಡುದು. ಅದಲ್ಲ, ಹಾ. ಇದು ಅಂದ್ರೆ ಇದೊಂದು ನಿನಗೆ ಗೊತ್ತುಂಟು, ಆದ್ರೂ ಕೂಡ ನೀನು ಅವಳ ಬಗ್ಗೆ ಗಮನವನ್ನು ಹರಿಸಲಿಲ್ಲ. ಗೊತ್ತುಂಟು, ಗಮನ ಇದೆ. ನಿನ್ನ ಅತ್ತೆ ಮಗಳ ಅತ್ತೆ ಕುಲವತಿ ಕುಲವತಿ ನೀನು ಕುಲ ಕುಲವತಿ. ಕುಲವತಿ ಹಾ. ಅವಳಿಗೆ ಒಂದು ಮಗಳಿದ್ದಾಳಂತ ಶುದ್ಧಿ ಗೊತ್ತುಂಟಾ? ಆ ಒಬ್ಬಳಿ ಇದ್ದಾಳೆಂತೆ ಸಣ್ಣವಳು. ಅವಳು ಸಣ್ಣವಳು ಇಬ್ಬರಿದ್ದಾರೆ. ಇವಳು ರಾಧೆ ಅಂತ ಗೊತ್ತುಂಟಾ ನಿನಗೆ? ರಾಧೆ. ಹೆಸರು ಕೇಳಿದ್ದಿ? ಹೌದು. ಸಣ್ಣದಿದ್ಲು, ಹಾ. ಈಗ ನೋಡು ಪ್ರಾಯ ನಿಲ್ಲುತ್ತದ ಹೇಳು ಹೆಣ್ಣು ಮಕ್ಕಳ. ಈಗ ಹೇಗಾಗಿದ್ದಾಳೆ? ನನ್ನ ಹಾಗೆ ಇದ್ದಾಳ? ಕಪ್ಪ ಇದ್ದಾಳ, ತೆಳ್ಳಗಿದ್ದಾಳ, ಕಪ್ಪಗಿದ್ದಾಳ, ಬೆಳ್ಳಗಿದ್ದಾಳ? ನಿನಗೆ ಹೇಳಿದ್ದೆಲ್ಲ ಉಂಟು, ಆದ್ರೆ ಕಪ್ಪಗಿದ್ದಾಳೆ ಅಂತ ಅದು ನಿನ್ನ ಆಗಲ್ಲ. ಅದು ನಿನ್ನ ಬಣ್ಣಕ್ಕೆ ವಿರುದ್ಧವಾಗಿ ಬಿಳಿ. ನನ್ನ ಹಾಗೆ ಬಿಳಿ ಬಿಳಿ. ಇದು ಬಿಳಿಯ? ಬಿಳಿ ಅಲ್ಲ, ಅದ ಬಿಳಿಗಿಂತ ಬಿಳಿ. ಬಿಳಿ 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 ಅಪ್ರತಿಮವಾದಂತಹ ಸೌಂದರ್ಯ. ಎಂತದ ಕಣ್ಣು, ಮೂಗು, ಆನೆ, ಕಿವಿ ಎಲ್ಲ ಮುಖದಲ್ಲೇ ಉಂಟು. ಮತ್ತೆ ಎಲ್ಲಿರುದು? ಕೆಲವರದ್ದು ಎಲ್ಲಿ ಇರ್ತದಂತ ಹೇಳಿಕ್ಕೆ ಆಗುದಿಲ್ಲ. ಒಂದು ಕಣ್ಣು ಆಚೆ ಇದ್ರೆ ಮತ್ತೊಂದು ಕಣ್ಣು ಈಚೆ ಇರ್ತದೆ. ಅದನ್ನು ಯಾವತ್ತು ದೂರ ಬಾರದು. ಬ್ರಹ್ಮದೇವನ ಸೃಷ್ಟಿಯೇ ಹಾಗೆ. ಹೌದಲ್ಲ? ಸೃಷ್ಟಿಯಲ್ಲಿರುವುದು ಯಾವುದು? ಸೃಷ್ಟಿಯಲ್ಲಿ ಸೃಷ್ಟಿಯಲ್ಲಿ ಒಮ್ಮೆ ಆಚೆ ಹೆಚ್ಚು ಆಗ್ತದೆ. ಅದು ವಿಷಯ ಬಿಡೋಣ. ಇದು ಹಾಗಲ್ಲ. ಇದು ಒಂದು ಬ್ರಹ್ಮದೇವ ಅದನ್ನು ಪುರುಷೋತ್ತು ಮಾಡಿ ಒಂದು ಸೃಷ್ಟಿಸಿದ ಹಾಗುಂಟು ಎಲ್ಲರ ಸ್ವಲ್ಪ ಸ್ವಲ್ಪ ಸೌಂದರ್ಯವನ್ನು. ಹಾಗಾಗಿ ಅವಳನ್ನು ನೀನು ಇಷ್ಟರವರೆಗೆ ಕಂಡಿದ್ಯೋ ಇಲ್ಲೋ ಗೊತ್ತಿಲ್ಲ, ಎಲ್ಲರನ್ನು ನೀನು ಬೇಕು ಬೇಕು ಅಂತ ಬಯಸುವವ. ಅಂತ ಒಂದು ಸೌಂದರ್ಯವತಿ ಅನ್ನೋ ವಿಷಯದ ಬಗ್ಗೆ ನೀನು ಇನ್ನೂ ಕೂಡ ಮನಸ್ಸು ಹರಿಸಲಿಲ್ಲ ಅಂತ ನಾನು ಯೋಚಿಸೋದು ಕೃಷ್ಣ. ಓ ವಿಜಯ, ಎಷ್ಟಾದ್ರೂ ಅತ್ತೆ ಮಗಳಲ್ವಾ? ಹೌದೌದು. ಅವಳನ್ನು ನಾನು ಯಾಕೆ ನೋಡ್ಬೇಕೀಗ? ಅಯ್ಯೋ, ಅಂತದ್ದು ಒಂದು ಸೌಂದರ್ಯನ್ನು ನೀನು ನೋಡದೆ ಮತ್ತೆ ಯಾರು ನೋಡುದು ಹೇಳು? ಅವಳಿಗೆ ಒಂದು ಅಹಂಕಾರ ಉಂಟು. ಏನು? ನಾನು ಸಾಮಾನ್ಯದವರನ್ನೆಲ್ಲ ಹುಡುಗರನ್ನು ನೋಡುವುದಿಲ್ಲ, ಯಾಕೆ ಎಲ್ಲರೂ ನನ್ನನ್ನೇ ನೋಡ್ತಾರೆ, ನನ್ನ ರೂಪ ಅಷ್ಟು ಉಂಟು, ಸೌಂದರ್ಯ ಅಷ್ಟು ಉಂಟು ಅಂತ ಒಂದು ಅಹಂಕಾರ, ಅಹಂ ಇರುವವಳನ್ನು ನೀನು ಹಾಗೆ ಬಿಟ್ಟಿದ್ಯಲ್ಲ ಅಂತ ನಾನು ಆಲೋಚನೆ ಮಾಡುದು. ವಿಜಯ, ಅದಕ್ಕೆ ಹೇಳೋದು ಎಂತ ಗೆಳೆಯನಿರಬೇಕು ನಿನ್ನಂತವನು. ಹೌದಲ್ವಾ? ನೀನಾಡಿದಂತಹ ಮಾತಿನಲ್ಲಿ ಒಂದು ವಿಷಯ ಅರ್ಥವಾಗಿದೆ. ಏನು ಕೃಷ್ಣಯ್ಯ? ಸೌಂದರ್ಯದ ರಾಶಿ ನನ್ನಲ್ಲಿ ಇದೆ ಎನ್ನುವ ಅಹಂಕಾರ ತಲೆ ಗಡರಿ ಹೋಗಿದೆ. ಹಾಗಾದ್ರೆ ಕೃಷ್ಣನಿರುವಾಗ ಹೆಣ್ಣು ಮಕ್ಕಳೇ ಯಾವ ರೀತಿ ಅಹಂಕಾರವನ್ನು ತೋರಿಸಿದ್ರೆ ಸರಿಯಾಗ್ತದೆ? ಅವಳನ್ನು ಸ್ವಲ್ಪ ಹದಗೊಳಿಸಬೇಕು. ಒಂದು ಕೆಲಸ ಮಾಡು, ನಾನು ಒಬ್ಬನೇ ಹೋಗುದಲ್ಲ, ನನ್ನ ಜೊತೆ ನೀನು ಬೇಕು. ನಾನು ಬೇಕಾ? ಪೂರ್ತಿ ಧೈರ್ಯ ಬರ್ಬೇಕಾದ್ರೆ ನೀನು ಬೇಕು ವಿಜಯ. ನನಗೆ ಪೂರ್ತಿ ಧೈರ್ಯ ಎಲ್ಲಿ ಉಂಟು? ಅವಳು ಒಬ್ಬಳೇ ಇರುವುದಲ್ಲ, ಅವಳ ಜೊತೆ ಕೆಲವರು ಸಖಿಯರು ಕೂಡ ಇರ್ತಾರೆ. ಹೌದು, ನಿನ್ಗೆ ಒಂದು ಸಿಕ್ಕಿದ್ರೆ ಸಿಗುದಿಲ್ವಾ? ನೀನು ಸಿಗುದಕ್ಕೆ ಬಿಡ್ಬೇಕು ಮಾತ್ರ. ಖಂಡಿತ. ನೀನು ಅವರಿಗೆ ಕಣ್ಣು ಹಾಕಿದ್ರೆ ನಾನು ಮತ್ತೆ ಬಂದು ಪ್ರಯೋಜನ ಇಲ್ಲ, ಬಿಟ್ಟು ಕೊಡ್ತೇನೆ. ಬಿಟ್ಟು ಕೊಡ್ತೀಯ? ಹಾಗಾಗಿ ತಡ ಮಾಡುದಲ್ಲ, ಈರುವರ ಜೊತೆಯಾಗಿ ಆದಷ್ಟು ಬೇಗ ಆ ರಾಧೆಯ ಬಳಿಗೆ ಹೊಸಗೆಳೆಯದಿ ಬಿರಿದಿದೆ ವೈಯಾರದಿ ನಾರಿ ಬಿರಿದಿದೆ ವೈಯಾರದಿ ನಾರಿ